ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸ್ವಕ್ಷೇತ್ರಕ್ಕೆ ಹೋದಾಗ ನಡೆದಿರತಕ್ಕಂಥ ಒಂದು ಘಟನೆಯ ವಿಚಾರವಾಗಿ ಸಂಚಿಕೆಯ ಮೂಲಕ ಬೆಂಕಿ ಬಿರುಗಾಳಿ ಚಾನಲ್ನಿಂದ ನಾಡಿನ ಜನತೆಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ನಿಜಕ್ಕೂ ಕೂಡ ಇದು ಒಂದು ಅಚ್ಚರಿಯನ್ನು ಹುಟ್ಟಿಸುವಂಥ ಒಂದು ಸಂಚಿಕೆ ಅನ್ನುವಂಥ ಭಾವನೆ ನನ್ನದು. ಹಾಗಿದ್ದಾಗ ಅಲ್ಲಿ ಏನಾಯಿತು, ಯಾಗಾಯಿತು, ಹಾಗೂ ಆ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಸಂಭ್ರಮವನ್ನು ಅಲ್ಲಿನ ಜನತೆ ಯಾವ ರೀತಿ ತೋರ್ಪಡಿಸಿಕೊಂಡ್ರು, ಹಾಗೂ ಅವರು ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ವಿಶ್ವಾಸ ಹಾಗೂ ನಂಬಿಕೆಗಳನ್ನು ಯಾವ ರೀತಿ ಪ್ರದರ್ಶನ ಮಾಡಿದರು ಅನ್ನುವಂಥ ವಿಷಯವನ್ನು ಕೂಡ ಈ ಸಂಚಿಕೆಯ ಮೂಲಕ ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ನಾಡಿನ ಜನತೆಗೆ. ಹಾಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಪ್ರಥಮ ಬಾರಿಗೆ ತಮ್ಮ ಸ್ವಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಹಾರೋಹಳ್ಳಿಯಲ್ಲಿ ನಡೆದಿರತಕ್ಕಂಥ ಈ ಘಟನೆ ನಿಜಕ್ಕೂ ಕೂಡ ಅಚ್ಚರಿಯನ್ನು ಹುಟ್ಟಿಸಿರ್ತಕ್ಕಂಥದ್ದು. ಹಾಗೂ ನಾಡಿನ ಜನತೆಗೆ ಇದೊಂದು ಹೊಸ ಸುದ್ದಿ ಅಂತ ಅನಿಸಿದರೂ ಕೂಡ ಇದು ಹೊಸ ಸುದ್ದಿ ಅಲ್ಲ, ಒಂದು ವಿಚಾರ ಅಲ್ಲ. ಅದನ್ನು ಕೂಡ ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಹಾಗಿದ್ದಾಗ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ತಮ್ಮ ಕ್ಷೇತ್ರಕ್ಕೆ, ತಮ್ಮ ಒಂದು ತವರು ಜಿಲ್ಲೆಗೆ ಹೋಗುವುದು ನಡೆದುಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ. ಹಾಗಿದ್ದಾಗ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ ತರುವಾಯ ತಮ್ಮ ಕ್ಷೇತ್ರಗಳಿಗೆ ಹೋಗಿ, ತಮ್ಮ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ತಮ್ಮ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ, ಪಕ್ಷದ ಬಂಧುಗಳಿಗೆ ಹಾಗೂ ಸಾರ್ವಜನಿಕರಿಗೆ ತಮ್ಮ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸಿದ ಸಂದರ್ಭವನ್ನು, ಸಿಹಿ ಸುದ್ದಿಯನ್ನು ಕೂಡ ತಲುಪಿಸುವಂಥ ಒಂದು ವಾಡಿಕೆ ನಡೆದು ಬಂದಿರತಕ್ಕಂಥದ್ದು. ಹಾಗಿದ್ದಾಗ ಈ ಸಂದರ್ಭದಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಮೊದಲನೇ ತಮ್ಮ ಹುಟ್ಟೂರಿನ ಅಂದರೆ ತಮ್ಮ ಜಿಲ್ಲೆಯ ಒಂದು ಪ್ರಥಮ ಪ್ರವಾಸವನ್ನು ಕೂಡ ಇವತ್ತು ಕೈಗೊಂಡರು. ಆ ಒಂದು ಪ್ರಥಮ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿಯ ಜನ ತುಂಬ ಸಂಭ್ರಮಪಟ್ಟು, ಯಾಕಂದ್ರೆ ತಮ್ಮ ನಾಡಿನ ದೊರೆ ಬಂದು ನಮ್ಮ ಜೊತೆಗೇ ಇವತ್ತು ನಮಗೆ ಭೇಟಿ ಆಗಲಿಕ್ಕೆ ಬರ್ತಿದ್ದಾರಲ್ಲ ಅನ್ನುವಂಥ ಒಂದು ಭಾವನೆ, ಸಂತಸ ಹಾಗೂ ಸಂಭ್ರಮ ಅವರಲ್ಲಿ ತುಂಬಿ ತುಳುಕ್ತಾ ಇರೋದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಿದ್ದಾಗ ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಲ್ಲಿ ಹೋಗ್ತಾರಲ್ಲೋ ಅಲ್ಲೆಲ್ಲ ಸಾವಿರಾರು ಜನ ಸಾಲುಗಟ್ಟಿ ಹಿಂಡಾಗಿ ಬಂದು ಡಿ.ಕೆ. ಶಿವಕುಮಾರ್ ಅವರನ್ನು ನೋಡಲಿಕ್ಕೆ, ಅವರನ್ನು ಕಣ್ತುಂಬಿಕೊಳ್ಳಲಿಕ್ಕೆ, ಅವರ ಬಾಯಿಂದ ಬರ್ತಿರ್ತಕ್ಕಂಥ ಆಶ್ವಾಸನೆಗಳು ಹಾಗೂ ಭರವಸೆಗಳು ಹಾಗೂ ತಮ್ಮ ಒಂದು ಕಷ್ಟ ಕಾರ್ಪಣ್ಯಕ್ಕೆ ಆಗುವಂಥ ಯೋಜನೆಗಳನ್ನು ಕೂಡ ಘೋಷಣೆ ಮಾಡ್ತಾರಲ್ಲ ಅನ್ನುವಂಥ ಒಂದು ಸಂದರ್ಭ ಸಾಕ್ಷಿಯಾಗಿತ್ತು. ಹಾಗಾದಾಗ ಡಿ.ಕೆ. ಶಿವಕುಮಾರ್ ಅವರು ಯಾವತ್ತೂ ಕೂಡ ಈ ಒಂದು ಸಂದರ್ಭದಿಂದ, ಈ ಒಂದು ಸನ್ನಿವೇಶದಿಂದ ನುಣಿಸಿಕೊಳ್ಳುವಂಥ ಜಾಯಮಾನದವರಲ್ಲ. ಯಾಕಂದರೆ ಅವರು ಏನಾದರೂ ನಿರ್ಧಾರ ಕೈಗೊಳ್ತಾರೆ ಅಂತಂದರೆ ಅದಕ್ಕೆ ಬಲವಾದ ಕಾರಣಗಳು ಇರುತ್ತವೆ, ಅವು ಕಟ್ಟುನಿಟ್ಟಿನ ಕಾನೂನುಗಳು ಕೂಡ ಆಗಿರ್ತವೆ ಅನ್ನೋದಕ್ಕೆ ಅವರು ಇಲ್ಲಿವರೆಗೆ ನಡೆದು ಬಂದಿರತಕ್ಕಂಥ ರಾಜಕೀಯ ಇತಿಹಾಸದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ. ಹಾಗಿದ್ದಾಗ ಇವತ್ತು ಅವರು ಕನಕಪುರದ ತಮ್ಮ ಸ್ವಕ್ಷೇತ್ರಕ್ಕೆ ಹೋದರು. ತಮ್ಮ ಸ್ವಕ್ಷೇತ್ರಕ್ಕೆ ಹೋದಾಗ ಅಲ್ಲಿಯ ಹಾರೋಹಳ್ಳಿ ಅನ್ನುವಂಥ ಒಂದು ಊರಿಗೆ ಹೋದರು. ಆ ಊರಿನಲ್ಲಿ ಇಡೀ ಊರಿನೇ ಅವರ ಸ್ವಾಗತಕ್ಕಾಗಿ ಕಮಾನುಗಳನ್ನು ಕಟ್ಟಿ ಹಾಗೂ ಅವರ ಪೋಸ್ಟರ್ಗಳನ್ನು ಹಚ್ಚಿ ಸಂಭ್ರಮಪಟ್ಟರು ಅಂತಂದ್ರೇ ಅದನ್ನು ಹೇಳಲಿಕ್ಕೂ ವರ್ಣಿಸಲಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಅಲ್ಲಿ ನಡೆದಿರ್ತಕ್ಕಂಥದ್ದು. ಹಾಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರಿಗೆ ಹೂವಿನ ಹಾರ ಹಾಕಿದ್ರಾಯಿತು ಅನ್ನುವಂಥ ಭಾವನೆಯಲ್ಲಿ ಎಲ್ಲರೂ ಇರ್ತಾರೆ. ಆದರೆ ಹಾರೋಹಳ್ಳಿಯ ಅಭಿಮಾನಿಗಳು, ಜನರು ಅವರಿಗೆ ಹೂವಿನ ಹಾರವನ್ನು ಹಾಕಲಿಲ್ಲ. ಹಾಗಿದ್ದಾಗ ಎಷ್ಟೆಷ್ಟೋ ಹಾರಗಳನ್ನು ನಾವು ನೋಡಿದ್ದೇವೆ. ಹೂವಿನ ಹಾರ, ಆಮೇಲೆ ಸೇಬು ಹಣ್ಣಿನ ಒಂದು ಹಾರ, ಇನ್ನೂ ಹಲವಾರು ಹಾರಗಳನ್ನು ಹಾಕೋದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಅಲ್ಲಿ ಒಂದು ಹಾಕಿರ್ತಕ್ಕಂಥ ಹಾರ ಅದು ಒಂದು ವಿಚಿತ್ರವಾಗಿತ್ತು ಮತ್ತು ಅದು ವಿಶಿಷ್ಟವಾಗಿತ್ತು ಅನ್ನೋದಕ್ಕೆ ಇವತ್ತಿನ ಈ ಘಟನೆಯೇ ಸಾಕ್ಷಿ. ಹಾಗಿದ್ದಾಗ ನಿಮಗೂ ಅನ್ನಿಸ್ತಿರ್ಬೇಕು, ಯಾವ ಹಾರ ಹಾಕಿದರು, ಅಲ್ಲಿ ಹಾರವನ್ನು ಯಾಕೆ ಅವಾಗ ಹಾಕಿದರು ಅಂತಂದರೆ, ಹೂವಿನ ಹಾರ ಡಿ.ಕೆ. ಶಿವಕುಮಾರ್ ಅವರಿಗೆ ಅಲರ್ಜಿ ಅಂತೆ. ಅದಕ್ಕಾಗಿ ಹೂವಿನ ಹಾರವನ್ನು ಯಾರೂ ನನಗೆ ಹಾಕಬೇಡ್ರಿ ಎನ್ನುವಂಥ ಒಂದು ಫರಮಾನನ್ನು ಕೂಡ ಹೊರಡಿಸಿದ್ದಾರಂತೆ. ಹಾಗಿದ್ದಾಗ ಅಭಿಮಾನಿಗಳಿಗೆ ಮತ್ಯಾವ ಹಾರ ಹಾಕಬೇಕು ಅನ್ನುವಂಥ ಒಂದು ಜಿಜ್ಞಾಸೆಗೆ ಬಿದ್ದಾಗ ನಮ್ಮ ನಾಡಿನ ದೊರೆಗೆ, ನಮ್ಮ ಊರಿನ ಮಗನಿಗೆ ಯಾವತ್ತೂ ಕೂಡ ಯಾರ ಒಂದು ಕಾಕದೃಷ್ಟಿಯೂ ಬೀಳಬಾರ್ದು, ಅವರಿಗೆ ಯಾವುದೇ ಒಂದು ಮುಜುಗರವಾಗಬಾರ್ದು, ಯಾವ ಒಂದು ಮಾಟಗಳು ಕೂಡ ನಡಿಬಾರ್ದು ಅನ್ನುವಂಥ ಒಂದು ಸದುದ್ದೇಶದಿಂದ ಅವರು ತಮ್ಮ ಪ್ರೀತಿಯನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಅದೇನಂತಂದರೆ, ಅದು ಕೂಡ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿಯ ಹಾರವನ್ನು ಮಾಡಿ ನಮ್ಮ ನಾಡಿನ ದೊರೆ CM
ಡಿ ಕೆ ಶಿವಕುಮಾರ್ ಅವರಿಗೆ ಹಾಕಿರ್ತಕ್ಕಂಥದ್ದು, ಒಂದು ಸಂಭ್ರಮ ಪಟ್ಟಿರ್ತಕ್ಕಂಥದ್ದು ಹಾಗೂ ಅವರ ಅಭಿಮಾನವನ್ನು ಮೆರೆದಿರ್ತಕ್ಕಂಥದ್ದನ್ನು ನಾವು ನೋಡಿದರೆ ಎಂಥವರಿಗಾದರೂ ಕೂಡ ಹೆಮ್ಮೆ ಅನ್ನಿಸ್ತೈತಿ. ಯಾಕಂದ್ರೆ ಅದೇ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಹಾಗೂ ಸಾರ್ಥಕತೆ ಅಂತ ಹೇಳ್ತಾರೆ. ಸಾರ್ಥಕತೆ ನಿಜಕ್ಕೂ ಕೂಡ ಆ ಹಾರೋಹಳ್ಳಿಯ ಜನರ ಒಂದು ಪ್ರೀತಿಗೆ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಕೃತಜ್ಞತೆಗಳನ್ನು, ಎಷ್ಟು ಅಭಿಮಾನಗಳನ್ನು ಇಟ್ಟುಕೊಂಡು ಹೇಳಿದರೂ ಕೂಡ ಕಡಿಮೆ ಎನ್ನುವಂಥ ಭಾವನೆ ನಾಡಿನ ಜನತೆಗೂ ಕೂಡ ತಲುಪಿದೆ. ಹಾಗಿದ್ದಾಗ ಹಾರೋಹಳ್ಳಿಯ ಜನತೆ ಹಾಕಿರ್ತಕ್ಕಂಥ ಈ ಒಂದು ಮೆಣಸಿನಕಾಯಿ ಹಾಗೂ ಬೆಳ್ಳುಳ್ಳಿ ಹಾರದಿಂದ ಮುಂದೆ ನಮ್ಮ ನಾಡಿನ ದೊರೆಯಾಗಿರ್ತಕ್ಕಂಥ ಹಾಗೂ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಒಂದು ಮಾಟ ಮಂತ್ರಗಳು ಅವರಿಗೆ ತಾಗದೇ ಇರಲಿ. ಅವರು ತಮ್ಮ 2 ವರ್ಷದ ಸುದೀರ್ಘ ಅವಧಿಯನ್ನು ಪೂರೈಸಲಿ. ಆ ಅವಧಿಯಲ್ಲಿ ಅವರು ರಾಜ್ಯಕ್ಕೆ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡಲಿ. ಜೊತೆಗೆ ಈ ಕಾರ್ಯಕ್ರಮಗಳಿಂದ ನಾಡಿನ ಜನತೆಗೆ ಒಳಿತಾಗಲಿ ಅನ್ನುವಂಥ ಒಂದು ಭಾವನೆಯನ್ನು ಕೂಡ ನಾನು ಬೆಂಕಿ ಬಿರುಗಾಳಿ ಚಾನಲ್ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೆ ತಿಳಿಸಲಿಕ್ಕೆ ಬಯಸ್ತಿದ್ದೇನೆ. ಹಾಗಿದ್ದಾಗ ನಾಡಿನ ಜನತೆ ಸಾಕಷ್ಟು ಅಭಿಮಾನಗಳನ್ನು, ಸಾಕಷ್ಟು ಬೇಡಿಕೆಗಳನ್ನು ಕೂಡ ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಆ ಎಲ್ಲ ಬೇಡಿಕೆಗಳು ನಿಮ್ಮಿಂದ ಈಡೇರಲಿ ಹಾಗೂ ಹೊಸ ಯೋಜನೆಗಳು ಜಾರಿಯಾಗಲಿ. ಆಮೇಲೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೀಬೇಕಾಗಿವೆ. ಅವು ಎಲ್ಲವುಗಳನ್ನು ನಿಮ್ಮ ಅಧಿಕಾರಾವಧಿಯಲ್ಲಿ ಪೂರೈಸಿರಿ. ಜೊತೆಗೆ ಆ ಒಂದು ಎಲ್ಲ ಕೆಲಸ ಕಾರ್ಯಗಳಿಂದ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಸಂದೇಶವನ್ನು ಈ ಮೂಲಕ ನೀಡುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಚಾನಲ್ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು, ಕನ್ನಡಿಗರ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಜೊತೆಗೆ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ. ಈ ಸಂಚಿಕೆಯನ್ನು ನಾಡಿನಾದ್ಯಂತ ತಲುಪಿಸ್ರಿ ಅನ್ನುವಂಥ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.